ಸರ್ ಇದು ಹೋಂಡಾ ಎಕ್ಸೆಂಟ್ ಸಿಂಗಲ್ ಓನರ್ 20 ಮಾಡಲ್ ಸರ್. CNG ವಿತ್ ಪೆಟ್ರೋಲ್. ಒನ್ ಮಾಡಲ್ ಸಿಂಗಲ್ ಓನರ್ ಸೇಮ್ ಆಸ್ ಇಟ್ ಇಸ್ ಸೇಮ್ ಇದೇನೆ. ಇದು 4 ಪವರ್ ವಿಂಡೋ ಬರುತ್ತೆ. ಇದು ಸಿಂಗಲ್ ಓನರ್ ಲೆದರ್ ಸೀಟ್. ಎಲ್ಲೂ ಕೂಡ ನಿಮಗೆ ಕ್ರಾಚಸ್ ಇಲ್ಲ. ಸೀಟ್ ಕವರ್ ಕೂಡ ನೀವು ನೋಡಬಹುದು. 23 ಸಿಂಗಲ್ ಓನರ್ 23 ಬರೀ 32,000 ಓಡಿದೆ ಗಾಡಿ. ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೇನೆ. ಸೊ ಯೆಲ್ಲೋ ಬೋರ್ಡ್ ಕಾರ್ಗಳು, ಇಲ್ಲಿ ಯಾವ್ಯಾವ ತರ ಕಾರ್ಗಳು ಸಿಗುತ್ತೆ, ಕದಂಬ ಟ್ರಾವೆಲ್ಸ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಬರೀ ಯೆಲ್ಲೋ ಬೋರ್ಡ್ ಕಾರ್ಗಳು ಸಿಗುತ್ತೆ, ಮತ್ತೆ ಟೂರಿಸ್ಟ್ಗೂ ಕೂಡ ನಿಮ್ಗೆ ಕಾರ್ಗಳು ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ಏನೇನ್ ಸೌಲಭ್ಯಗಳು ಇದೆ, ಇವ್ರ ಹತ್ರ ಯಾವ ಪ್ರೈಸ್ ಇಂದ ಕಾರ್ಗಳು ಸ್ಟಾರ್ಟ್ ಆಗತ್ತೆ, ಮತ್ತೆ ಯಾವ್ಯಾವ ತರ ಕಾರ್ಗಳು ಸಿಗುತ್ತೆ, ಏನ್ ಮಾಡೆಲಿಂದ ಕಾರ್ ಸಿಗುತ್ತೆ, ಏನ್ ಪ್ರೈಸ್ ಇಂದ ಕಾರ್ಗಳು ಸಿಗುತ್ತೆ ಅಂತ ನೋಡೋಣ. ಸೊ ಕೊನೆ ತನಕ ಈ ವಿಡಿಯೋ ನೋಡ್ತಾ ಇರಿ. ಸೊ ಇಷ್ಟ ಆದ್ರೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನೋಡೋಣ ಮತ್ತೆ ಬೇರೆ ಏನೇ ಯಾವ್ಯಾವ ತರ ಕಾರ್. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಸರ್ ಮತ್ತೆ ಸರ್ ನೋಡೋಣ ಯಾವ್ಯಾವ ತರ ಗಾಡಿಗಳಿದಾವ ಅಂತ. ಬನ್ನಿ ಸರ್, ಗಾಡಿ ತೋರಿಸ್ತೀನಿ. ಎಲ್ಲಾನು ಗಾಡಿ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀವಿ. ಅದನ್ನ ನೀವು ಅಲ್ಲಿ ಥ್ಯಾಂಕ್ ಯು ಸರ್. ಸರ್ ಮತ್ತೆ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ? ಸರ್ ನೋಡಿ, ಇದು 23 ಸಿಂಗಲ್ ಓನರ್ 23 ಬರೀ 32,000 ಓಡಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಇದೆ. ಎರಿಟಿಗಾ ಆಕ್ಚುಲಿ ತುಂಬಾ ಒಳ್ಳೆ ಇದು ಫುಲ್ಲಿ ಲೋಡೆಡ್ ಸೆಕೆಂಡ್ ವರ್ಷನ್ ಟಾಪ್ ಎಂಡ್ ಗಾಡಿ. ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಮ್ಯಾಗ್ವಿಲ್ ಒಂದು ಬರಲ್ಲ, ಸೆಕೆಂಡ್ ವರ್ಷನ್. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಬರೀ 32,000 ಓಡಿದೆ. ಈ ಗಾಡಿ ಕೋಟಿಂಗ್ ಬಂದ್ಬಿಟ್ಟು ಸರ್ 11 ಲ್ಯಾಕ್ ಮಾಡ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೊಸ ಗಾಡಿ ನಿಮಗೆ ಈಗ 13.5 ಆಗುತ್ತೆ ಸರ್. 13 ಒಂದು ವರ್ಷ ಗಾಡಿ, ನೀವು ಒಂದು ವರ್ಷದ ಗಾಡಿ 32,000 ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ ನಂಬರ್ ನೋಡಿ, ವಿತ್ ಸೆಲೆಕ್ಟೆಡ್ ನಂಬರ್ 9449. ಇದು ಬೇರೆ ಫ್ಯಾನ್ಸಿ ನಂಬರ್ ತಗೊಂಡಿದ್ದಾರೆ. ಓಕೆ ಸರ್. ಸೊ ವೀಕ್ಷಕರ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಕ್ರಾಚಸ್ ಏನು ಇಲ್ಲ. ಸೊ ಒಳಗಡೆ ಕೂಡ ನಾವು ನೋಡೋಣ ಯಾವ ತರ ಇದೆ. ಸೊ ವೀಕ್ಷಕರೇ ನೋಡಿ, ಒಳಗಡೆ ಚೆನ್ನಾಗಿದೆ ಕಾರು, ಎಲ್ಲೂ ಕೂಡ ನಿಮಗೆ ಕ್ರಾಚಸ್ ಇಲ್ಲ. ಸೀಟ್ ಕವರ್ ಕೂಡ ನೀವು ನೋಡ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ ಒಂದು ವರ್ಷದ ಗಾಡಿ. ನೀವೀಗೇನಾದ್ರು ಇಂಟ್ರೆಸ್ಟ್ ಇದ್ರೆ ಬಂದು ಯೆಲ್ಲೋ ಬೋರ್ಡ್ ಕಾರ್ ಇದು ಬಂದು ನೋಡ್ಬೋದು. ಸರ್ ನೆಕ್ಸ್ಟ್ ಕಾರ್ ಸರ್, ಇದು ಸೇಮ್ ಎರಿಟಿಗಾ 21 ಮಾಡಲ್ ಸಿಂಗಲ್ ಓನರ್ ಸೇಮ್ ಆಸ್ ಇಟ್ ಇಸ್ ಸೇಮ್ ಇದೇನೆ. ಇದು 4 ಪವರ್ ವಿಂಡೋ ಬರುತ್ತೆ. ಇದು ಸಿಂಗಲ್ ಓನರ್ ಲೆದರ್ ಸೀಟು ಬಂದ್ಬಿಟ್ಟು 86,000 ಓಡಿದೆ ಸರ್. ಶೋರೂಮ್ ಇಷ್ಟ ಇದೆ ಸರ್. ಇದು 86,000 ಓಡಿದೆ ಸರ್. ಎಷ್ಟು ಕೋಟ್ ಮಾಡ್ತಿದ್ರೆ ಇದಕ್ಕೆ? ಸರ್ ಫೈನಲ್ ಎಂಡ್ ಆಫ್ ರೈಟ್ ಸರ್, ನಾನು 10 ಲಕ್ಷ ಹೇಳ್ತೀನಿ. ಫೈನಲ್ ಎಂಡ್ ರೈಟ್ ಬಂದ್ಬಿಟ್ಟು ನಿಮಗೆ ಒಂದು 980 ಮಾಡ್ಕೊಡ್ತೀವಿ ಸರ್. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಹೊಸ ಟೈರ್ ಸರ್. ಹೊಸ ಟೈರ್. ಓಕೆ. ಸೊ ವೀಕ್ಷಕರ, ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಕಾರ್ ಕೂಡ ವೈಟ್ ಕಲರ್, ನಿಮಗೆ ಯೆಲ್ಲೋ ಬೋರ್ಡ್ ಕಾರ್ ಇದು. ಸೊ ನೆಕ್ಸ್ಟ್ ಕಾರ್ ಸರ್, ಇದು ಹೋಂಡಾ ಎಕ್ಸೆಂಟ್ ಸಿಂಗಲ್ ಓನರ್ 20 ಮಾಡಲ್ ಸರ್. CNG ವಿತ್ ಪೆಟ್ರೋಲ್. ಸರ್ ಈ ಗಾಡಿ ಬಂದ್ಬಿಟ್ಟು ನಾವು 5 ಲಕ್ಷ ಕೋಟ್ ಮಾಡ್ತೀವಿ. ಫೈನಲ್ ಅಂತ ಒಂದು 470 ಮಾಡ್ಕೊಡ್ತೀವಿ ಸರ್. 470. ಸರ್ ನೆಕ್ಸ್ಟ್ ಕಾರ್ ಸರ್, ಇನೋವಾ 19 ಮಾಡ್ಲು ಸಿಂಗಲ್ ಓನರ್. 19 ಮಾಡ್ಲು ಸಿಂಗಲ್ ಓನರ್ ಸರ್. ಗಾಡಿ ಬಂದ್ಬಿಟ್ಟು 1,16,000 ಓಡಿದೆ. ಲೆದರ್ ಸೀಟು ವಿತ್ ಗಾಡಿ ನೋಡಿ ಸರ್, ಹೊಸ ಟೈರ್ಗಳಿದೆ ಸರ್. ಇದು ಬಂದ್ಬಿಟ್ಟು 22 CNG ಪೆಟ್ರೋಲ್ ಸಿಂಗಲ್ ಓನರ್. ಇದನ್ನು ಸಿಂಗಲ್ ಓನರ್ ಸರ್. 7 ಕಾಲು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. CNG ಪೆಟ್ರೋಲ್ ತುಂಬಾ ಇದು ಶೋರೂಮ್ ರೆಕಾರ್ಡೆಡ್ ಸರ್. ಇದುವೆ ಆಮೇಲೆ ಶೋರೂಮ್ ಫಿಟ್ಟೆಡ್ ಸರ್. ಇದು ಶೋರೂಮ್ ಅಲ್ಲಿ ಏನ್ ಬರುತ್ತೆ ಅದೇನೆ, ಹೊರಗಡೆ ಏನ್ ಫಿಟ್ಟೆಡ್ ಇಲ್ಲ. CNG ಶೋರೂಮ್ ಫಿಟ್ಟೆಡ್ ಸರ್. ಓಕೆ ಸರ್. ನೆಕ್ಸ್ಟ್ ಕಾರ್ ಇದು ಬಂದ್ಬಿಟ್ಟು ಸರ್ 19 ಮಾಡಲು ಸಿಂಗಲ್ ಓನರ್. ಶೋರೂಮ್ ಇಷ್ಟ ಇದೆ. ಶಿಫ್ಟ್ ಡಿಸೈರ್. ಇದು ಶಿಫ್ಟ್ ಡಿಸೈರ್ ಟೂರ್ ಒಳ್ಳೆ ಗಾಡಿ ಸರ್. ಚೆನ್ನಾಗಿದೆ. ಟೂರಿಸ್ಟ್ ಸರ್. ಇದು ಚೆನ್ನಾಗಿದೆ ಸರ್. ಮೈಲೇಜ್ ಏನ್ ಕೊಡುತ್ತೆ ಸರ್ ಕಾರ್? ಸರ್ ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಹೈವೇ ಎಲ್ಲ 24 ತನಕ ಬರುತ್ತೆ. ಲೋಕಲ್ ಎಲ್ಲ ಆಲ್ಮೋಸ್ಟ್ 19 ತನಕ ಬರುತ್ತೆ. ದುಡಿಯೋರಿಗೆ ಒಳ್ಳೆ ಗಾಡಿ. ಅದು ಸಿಂಗಲ್ ಓನರ್, ಇಂಜಿನ್ ಚೆನ್ನಾಗಿ, ಶೋರೂಮ್ ಇಷ್ಟ ಸರ್. ಇದು ಬಂದ್ಬಿಟ್ಟು 19 ಹೌದು ಸರ್. ಸಿಂಗಲ್ ಓನರ್ GD. ಇದು ಬಂದ್ಬಿಟ್ಟು ಟೊಯೋಟಾ GD 19 ಮಾಡ್ಲು ಸಿಂಗಲ್ ಓನರ್ ಸರ್. ಇದು ಬಂದ್ಬಿಟ್ಟು ಫೈನಲ್ ಎಂಡ್ ಆಫ್ ರೈಟ್ ಸರ್. ನಾವು ಒಂದು 640 ಮಾಡ್ಕೊಡ್ತೀವಿ ಸರ್. 6,40,000. ನಿಮ್ಮ ಹತ್ರ ಲೋನ್ ಎಲ್ಲಿದೆ? ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್? ಡೌನ್ ಪೇಮೆಂಟ್ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಟೊಯೋಟಾಗೆಲ್ಲ 3 ಲಕ್ಷ ಬೇಕಾಗುತ್ತೆ. ಇನೋವಾ ಕ್ರಿಸ್ಟಾ ತಗೊಳ್ತೀನಿ ಅಂದ್ರೆ 4 ಲಕ್ಷ ಬೇಕು. ಡಿಸೈರ್ ಟೂರ್ ತಗೋತೀನಿ ಅಂದ್ರೆ 1.5 ಸಾಕು. ಇದು ಬಂದು ಆಮೇಲೆ ಇದು ಎರಿಟಿಗಾ ತಗೊಳ್ತೀನಿ ಅಂದ್ರೆ 2 ಲಕ್ಷ ಸಾಕು ಸರ್. ನಮ್ ಬೆಂಗಳೂರಲ್ಲಿ ಮಾತ್ರ ಲೋನ್ ಮಾಡ್ತೀರಾ? ಇಡೀ ಕರ್ನಾಟಕನೇ ಲೋನ್ ಮಾಡ್ತೀವಿ. ಎಲ್ಲಿಂದ ಯಾವ ಮೂಲೆಯಿಂದಲ್ಲ ಬರ್ಲಿ, ಕರ್ನಾಟಕ ಮೂಲೆಯಿಂದಲೂ ಮಾಡ್ಕೊಡ್ತೀವಿ. ಬೇರೆ ತಮಿಳ್ನಾಡು, ಆಂಧ್ರ, ಕೇರಳ,
ಇದನ್ನು ಸಹಿತ ಲೋನ್ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಓಕೆ. ಈಗ 6 ಲಕ್ಷದ ವೆಹಿಕಲ್ ತಗೊಳ್ತೀನಿ ಅಂತ ಅಂದ್ರೆ ಒಂದು 3 ಲಕ್ಷ ಬೇಕಾಗುತ್ತೆ. 50-50 ನಾರ ಬೇಕಾಗುತ್ತೆ. 50-50 ಬೇಕಾಗುತ್ತೆ. ಸೊ ನಮ್ ಕರ್ನಾಟಕ ಯಾವ ಮೂಲೆಯಿಂದ ಎಲ್ಲಿಂದ್ರೂ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ನೆಕ್ಸ್ಟ್ ಯಾವ ವೆಹಿಕಲ್? ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದನ್ನು ಬಂದ್ಬಿಟ್ಟು ಸೇಮ್ ಎಕ್ಸೆಂಟೋ 23 ಮಾಡಲ್, ಸಾರಿ ಎರಿಟಿಗಾ 23 ಮಾಡಲು ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದನ್ನು ತುಂಬಾ ಒಳ್ಳೆ ತುಂಬಾ ಗುಡ್ ವೆಹಿಕಲ್. ಓಕೆ. ಇದು ಬಂದ್ಬಿಟ್ಟು ಸರ್ 95,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 95,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. CNG ಪೆಟ್ರೋಲ್ ಇದು. ಓಕೆ. ಕಂಪ್ನಿ ಫಿಟೆಡ್. ಓಕೆ. ಕಂಪ್ನಿ ಫಿಟೆಡ್, ಶೋರೂಮ್ ಹಿಸ್ಟ್ರಿ ಇದೆ. ಇದನ್ನು ಸರ್ ಫೈನಲ್ 11 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೀವು ಬರೀ ಕಾರ್ನ ಸೇಲ್ ಮಾಡ್ತೀರಾ ಅಥವಾ ಬೈ ಕೂಡ ಮಾಡ್ತೀರಾ? ಸರ್ ಬೈನು ಮಾಡ್ತೀನಿ. ಅವ್ರ ಹತ್ರ ಏನಾದ್ರು ಎಕ್ಸ್ಚೇಂಜ್ ಬಂದು ಒಳ್ಳೆ ಗುಡ್ ಕಂಡೀಷನ್ ಆಗಿದ್ದು ವೆಹಿಕಲ್ ಚೆನ್ನಾಗಿದೆ ನಾನು ತಗೊಳ್ಳೋದೆ ಸರ್. ಫಸ್ಟ್ ಓನರ್, ಸೆಕೆಂಡ್ ಓನರ್, ಅದ್ರಲ್ಲಿ ಟಯೋಟಾ ಮಾರುತಿ ಮಾತ್ರ ಸೆಕೆಂಡ್ ಓನರ್ ತಗೊಳ್ಳೋದೀನಿ, ಬಾಕಿ ಯಾವ್ದು ತಗೊಳ್ಳೋದು. ಅವ್ರ ಹತ್ರ ಎಕ್ಸ್ಚೇಂಜ್ ಬಂದ್ರೆ ಖಂಡಿತ ನಾನು ಬೈ ಮಾಡಿ, ಅವ್ರು ಈಗ ಸೆಡಾನ್ ಇರುತ್ತೆ ಅವ್ರ ಹತ್ರ, ಸರ್ ನಾನು SUV ಹೋಗ್ಬೇಕು ಸರ್ ಅಂತ ಅಂದ್ರೆ ಆ SUV ವೆಹಿಕಲ್ ನಾನು ಬೈ ಮಾಡ್ತೀನಿ. ನಾನು SUV ಇದ್ರು ಬೈ ಮಾಡಿ ಸಿಡಾನ್ ಕೊಡ್ತೀನಿ, ಸಿಡಾನ್ ಹತ್ರ ಬೈ ಮಾಡಿ SUV ಕೊಡ್ತೀನಿ. ಬಟ್ ಎಕ್ಸ್ಚೇಂಜ್ ಇದ್ರೆ ಮಾತ್ರ ಬೈ ಇದು ಮಾಡ್ತೀನಿ. ಇಲ್ಲ, ನಾನು ಅವ್ರಿಗೆ ಯಾವ ತರ ಬೇಕು ಗಾಡಿ ನನ್ನ ಹತ್ರ ಇಲ್ಲ, ನನ್ನ ಹತ್ರನೇ ಇರುತ್ತೆ, ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸ್ಟಾಕ್ ಇರುತ್ತೆ ಸರ್, ಏನ್ ತೊಂದ್ರೆ ಇಲ್ಲ. ಅವರಿಗೆ ನಾನು ಬೈ ಮಾಡ್ತೀನಿ, ಕೊಡಕ್ಕೂ ಕೊಡ್ತೀನಿ. ಯಾವ್ದೇ ರೀತಿ ನಾವು ಕಸ್ಟಮರ್ಗೆ ಯಾವ್ದೇ ರೀತಿ ಅವ್ರಿಗೆ ಏನ್ ಬೇಕು ಅವ್ರ ಗಾಡಿ ನೋಡಿ ಗಾಡಿ ಇಷ್ಟ ಆಗಿ ಖಂಡಿತ ಆದ್ರೆ ಬೇಕಾದ್ರೆ ನನ್ನ ಹತ್ರನಾರ ಬೈ ಮಾಡ್ಬೋದು. ಇಲ್ಲ ಬೇಡ ಸರ್ ನಾನು ನನ್ನ ಗಾಡಿ ಸೇಲ್ ಮಾಡ್ಬಿಡ್ತೀನಿ, ನಿಮ್ಗೆ ಇರೋ ಗಾಡಿ ಕೊಡ್ತೀನಿ ಕೊಡಿ ಜನ ಸರ್ ಕೊಡ್ತೀನಿ. ಇಲ್ಲ ನನ್ನ ಗಾಡಿ ನಾನು ಸೇಲ್ ಮಾಡ್ತೀನಿ ಸರ್, ನಿಮ್ಮ ಹತ್ರ ಇರೋ ಗಾಡಿ ನನಗೆ ಇಷ್ಟ ಇಲ್ಲ ಅಂದ್ರೂ ಓಕೆ, ನನಗೇನ್ ತೊಂದ್ರೆ ಇಲ್ಲ ಸರ್. ಅವ್ರ ಕಸ್ಟಮರ್ ಇಷ್ಟನೇ ನಮ್ ಇಷ್ಟ ಸರ್. ಇದು ಬಂದ್ಬಿಟ್ಟು 1920 ಫೈನಲ್ ಎಂಡ್ ಆಫ್ ರೇಟ್ ಸರ್. ಇದು 580 ಮಾಡ್ಕೊಡ್ತೀನಿ ಸರ್. ಡಿಸೈರು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಬಂದ್ಬಿಟ್ಟು ಸರ್ 85,000 ಓಡಿದೆ ಸರ್. ಇದು ಸಿಂಗಲ್ ಓನರ್. ಓಕೆ ಸರ್. ಇದು ಸರ್ ಇದು ಬಂದ್ಬಿಟ್ಟು ಆಪಲ್ ಕಟ್ಟು 20 ಮಾಡಲ್. 20 ಮಾಡಲ್ ವರ್ಷದ ಹಳೆ ಕಾರು ಸರ್. ಇದು ಅದು ಎಕ್ಸೆಂಟೋ ಟೂರ್ ಬಂದ್ಬಿಟ್ಟು ಹಳೆ ಗಾಡಿ. ಅದಾದ್ಮೇಲೆ ಈಗ ಮ್ಯಾನುಫ್ಯಾಕ್ಚರ್ ಆಗ್ತಿರೋದೆಲ್ಲ ಸೇಮ್ ಇದೇ ತರ ವೆಹಿಕಲ್, ಡೀಸೆಲ್ ವರ್ಷನ್. ಇದು 20 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಇದೆ ಸರ್. ಇದು ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ಸರ್ ಒಂದು 6.5 ಮಾಡ್ಕೊಡ್ತೀವಿ ಸರ್. ಹೊಸದ್ ಎಷ್ಟಾಗತ್ತೆ ಇದು ಸರ್? ಈಗ ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿದೆ, ಆಗೆಲ್ಲ 8.5 ಆಗ್ತಿತ್ತು, ರೀಸೇಲ್ ವ್ಯಾಲ್ಯೂ ಬಂದಿದೆ, ಅದರಿಂದ ಮಾತ್ರ ಈ ಗಾಡಿ ಒಂದ್ ಸ್ವಲ್ಪ ಹೈಲೈಟ್ ಆಗಿದೆ. ನೆಕ್ಸ್ಟ್ ಸರ್ ಇದು ಸೇಮೆ 20 ಮಾಡಲ್, 2 ಒಂದೇನೆ, ಸೇಮ್ 2 ಒಂದೇನೆ ಸರ್. ಸೇಮ್ ಸೀರಿಯಲ್, ಒಂದೇ ಕಂಪ್ನಿ ಗಾಡಿಗಳು, ಒಂದು 15 ಗಾಡಿ ತಂದಿದ್ದು, 15 ವೆಹಿಕಲ್ ಅಲ್ಲಿ ಅದ್ರಲ್ಲಿ 2 ಗಾಡಿ ಇದೆ ಈಗ. ಆಲ್ಮೋಸ್ಟ್ ಇದು ಶೋಲ್ಡ್ ಔಟ್ ಆಗಿದೆ, ಇನ್ನು 4 ಗಾಡಿ ಇದೆ. ಅದೇ ಸೇಮ್ ರೈಟ್ ಸರ್, 6.5 ಮಾಡ್ಕೊಡ್ತೀವಿ ಸರ್. ನಿಮ್ದು ಈ ಎಕ್ಸಾಕ್ಟ್ ಲೊಕೇಶನ್ ಏನಿದೆ ಈ ಸ್ಥಳದ್ದು? ನಮ್ದು ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬನಶಂಕರಿ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಅಂತ ಹೇಳಿದ್ರೆ ಸಾಕು ಸರ್. ಇಲ್ಲಿ ಈ ಲೊಕೇಶನ್ ಬನಶಂಕರಿ ಥರ್ಡ್ ಸ್ಟೇಜ್ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್. ಇಲ್ಲಿ ನಿಮಗೆ ನಿಯರ್ ಬೈ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ 6 ಕಿಲೋಮೀಟರ್ ಆಗುತ್ತೆ. ಮೆಜೆಸ್ಟಿಕ್ ಇಂದ ಬರ್ಬೇಕಂತ ಅಂತಂದ್ರೆ ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ಹತ್ಕೊಂಡು ಡೈರೆಕ್ಟ್ ಆಗಿ ಮೈಸೂರು ರೋಡ್ ಅಂತ ಇದು ಸ್ಟಾಪ್ ಹೆಸರು. ಮುಂದಕ್ಕೆ ಹೋದ್ರೆ ನಾಯಂಡಹಳ್ಳಿ ಹೋಗುತ್ತೆ, ಅದಕ್ಕಿಂತ ಬಿಫೋರ್ ಮೈಸೂರು ರೋಡ್, ದೀಪಾಂಜಲಿ ನಗರ ಆದ್ಮೇಲೆ ನೆಕ್ಸ್ಟ್ ಮೈಸೂರು ರೋಡ್ ಅಂತ ಬರುತ್ತೆ. ಮೆಟ್ರೋದಲ್ಲಿ ಬರ್ತೀನಿ ಅಂದ್ರೆ 5 ನಿಮಿಷ. ಬೇಕಾದ್ರೆ ನೀವು ಇರತ್ತಕ್ಕೆ ಬೇಕಾದ್ರೆ ನಾವೇನೆ ಅವ್ರನ್ನ ಕಸ್ಟಮರ್ ನಮಗೆ ಫೋನ್ ಮಾಡಿದ್ರೆ ಬೇಕಾದ್ರೆ ಅಲ್ಲಿಂದ 1 ಕಿಲೋಮೀಟರ್ ಇಲ್ಲಿಗೆ ನಾನು ಬೇಕಾದ್ರೆ ಪಿಕಪ್ ಮಾಡಿ ಆಫೀಸ್ ಹತ್ರ ಕರ್ಕೊಂಡು ಬರ್ತೀನಿ. ಮೆಜೆಸ್ಟಿಕ್ ಇಂದಲೂ ತುಂಬಾ ನಿಯರ್ ಇದೆ. ಈ ಕಡೆ ಮೈಸೂರು ಕಡೆಯಿಂದ ಮೈಸೂರಿಂದ ಒಟ್ಟಿಗೆ ಮೆಜೆಸ್ಟಿಕ್ ಇಂದ 6 ಕಿಲೋಮೀಟರ್ ಅಷ್ಟೇ ಸರ್. ನೆಕ್ಸ್ಟ್ ಕಾರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸರ್ ಬಂದ್ಬಿಟ್ಟು ಇದು 19 ಮಾಡ್ಲು, ಸಿಂಗಲ್ ಓನರ್ ಸರ್. ಇದು 560 ಎಂಡ್ ಆಫ್ ರೇಟ್ ಮಾಡ್ಕೊಡ್ತೀವಿ. 560 ಸರ್. ನಿಮ್ಮ ಹತ್ರ ಕಾರ್ ತಗೊಳ್ಳೋರಿಗೆ ಬೇರೆ ನಾವು ಶೋರೂಮ್ ಅಲ್ಲಿ ನಾವು ವಿಡಿಯೋ ಮಾಡಿದಾಗ ಆತರ ಆಫರ್ ಕೊಡ್ತೀವಿ, ಈ ತರ ಆಫರ್ ಮಾಡ್ತೀವಿ. ಸೊ ನಿಮ್ಮ ಹತ್ರ ಕಾರ್ ತಗೊಳ್ಳೋರಿಗೆ ಬೆಸ್ಟ್ ಬಂದವರಿಗೆ ಏನು ಆಫರ್ ಇರುತ್ತೆ ಸರ್? ಇದನ್ನ ನಾನು ತುಂಬಾ ಆಕ್ಚುಲಿ ಈಗೇನಾಗಿದೆ ಸ್ವಲ್ಪ ಬಿಸ್ನೆಸ್ ಇದೆ. ನಾನು ಮೊದಲು ಏನ್ ಮಾಡ್ತಾ ಇದ್ದೆ, ಇದನ್ನ ನಮ್ಮ ವಿಡಿಯೋದಲ್ಲಿ ತುಂಬಾ ಇದೆ ಸರ್. ಆ ಕಂಪ್ನಿ ಕಡೆಯಿಂದ ಒಂದೊಂದ್ಸತಿ ಆಫರ್ ಫೆಸ್ಟಿವಲ್ ಕಿಂತ ಬಿಫೋರ್ ಮಾಡ್ತೀವಿ. ಆಗ ಏನಾಗ್ತಿವಿ, ಫುಲ್ ಕ್ಯಾಶ್ ಪರ್ಚೇಸ್ ಮಾಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತಾ ಇದ್ದು. ಆಮೇಲೆ 1% ಈ ಲೋನ್ಗೆ ಹೋಗ್ತಾರಲ್ಲ ಅವ್ರನ್ನ 1% ಲೋನ್ ಕೊಡ್ತಾ ಇದ್ದು ಅವ್ರದ್ದು. ಆಮೇಲೆ ನಾವು ಏನೋ ಸಣ್ಣ ಪುಟ್ಟದೇನೋ ಗಿಫ್ಟ್ ಕೊಡೋದು, ಅದು ಇದು ತರ ಎಲ್ಲ ಮಾಡ್ತೀವಿ ಸರ್. ಈಗ ಒಂದ್ ಸ್ವಲ್ಪ ಗಾಡಿಗಳು ತುಂಬಾ ಡಿಮ್ಯಾಂಡ್ ಆಗಿದೆ, ಆಮೇಲೆ ರೈಟ್ ಪರ್ಚೇಸ್ ಮಾಡಕ್ ಸ್ವಲ್ಪ ಇದೆ. ಬಟ್ ಅದೇ ನೆಕ್ಸ್ಟ್ ಫೆಸ್ಟಿವಲ್ ಬರೋದ್ರೊಳಗೆ ಏನಾರ ಗಣಪತಿ ಹಬ್ಬದ ಜೊತೆಗೆ ಪ್ಲಾನ್ ಮಾಡ್ಬೇಕು. ಈಗಿರೋ ಗಾಡಿಗಳು ಸೆಲ್ ಬೇಕು, ಬಟ್ ಈಗ ಒಂದ್ ಸ್ವಲ್ಪ ಆಫರ್ ಕಮ್ಮಿ ಆಗಿದೆ. ಈಗ ಪ್ರೆಸೆಂಟ್ಲಿ ಇಲ್ಲ, ಹಬ್ಬ ನಿಯರ್ ಬೈ ಬಂದಾಗ ಕಂಪ್ನಿ ಕಡೆಯಿಂದಲೂ ಫೈನಾನ್ಸ್ ಇಂದಲೂ ಡಿಸ್ಕೌಂಟ್ ಸಿಗುತ್ತೆ. ಬಟ್ ನಾವು ಅದಕ್ಕೆ ಅರ್ಧಕ್ಕರ್ಧ ಸೇರಿಸಿ ಮಾಡ್ಕೊಡ್ಬೇಕು ಸರ್. ಇಲ್ಲಿ ಫೈನಾನ್ಸ್ ಇಂಟ್ರೆಸ್ಟ್ ಏನು ರೇಟ್ ಅಲ್ಲಿ ಸ್ಟಾರ್ಟ್ ಸರ್? ಎಲ್ಲಾ ಕಡೆ ತ್ರೋತ್ ನೋಡಿ, ಫೈನಾನ್ಸ್ ಒಂದು ವ್ಯವಹಾರ ಹೇಳ್ತೀನಿ. ಫೈನಾನ್ಸ್ ಅಲ್ಲಿ ನಮ್ಮ ಹತ್ರ ಬಂದ್ರೆ ಸರ್ ಜಾಸ್ತಿ ಇರುತ್ತೆ ಅನ್ನೋ ಏನಾರ ಸ್ವಲ್ಪ ಮೆಥಡ್ ಅಲ್ಲಿ ಇರೋದ್ರೆ. ಈಗ ಯಾವುದೇ ಬ್ಯಾಂಕಿಗೆ ಹೋಗಿ ಒಂದೇ ಬಡ್ಡಿ,
ಎನಿ ಫೈನಾನ್ಸ್ ಹೋಗಿ ಅದೇ ಬಡ್ಡಿ. ನೀವು ನಮ್ಮ ಹತ್ರ ಲೋನ್ ಮಾಡಿಸ್ಕೊಂಡ್ರು ಅಂದ್ರೆ ನೀವು ಪರ್ಸನಲ್ ನಿಮಗೆ ಬೇಕಾದ್ರೆ ಲೋನ್ ಮಾಡಿಸ್ಕೋಬಹುದು. ಡೋಂಟ್ ವೆರಿ ಸರ್, ಅದರಲ್ಲಿ ನಮ್ಗೆ ಯಾವ್ದೇ ರೀತಿ ಏನು ಮುಜುಗರ ಏನಿಲ್ಲ. ನಿಮಗೆ ಇಷ್ಟ ಬಂದಾಗ ನೀವೇ ಮಾಡಿಸ್ಕೋಬಹುದು. ಎಲ್ಲಾ ಕಡೆ ಏನ್ ಇಂಟ್ರೆಸ್ಟ್ ಇರುತ್ತೆ, ಫೈನಾನ್ಸ್ ಅಂತಂದ್ರೆ ಒಂದು ಕ್ವಾಲಿಟಿ ಇರುತ್ತೆ ಸರ್. ಇಷ್ಟೇನೆ, ಒಂದು ಅಷ್ಟ್ರಲ್ಲಿ ಲಾಗಿನ್ ಮಾಡಿದ್ರೇನೆ ಮೂವ್ ಆಗೋದು, ಇಲ್ಲ ಅಂದ್ರೆ ಮೂವ್ ಆಗಲ್ಲ. ಅದೇ ತರ ಈಗ ಮಹೇಂದ್ರಾಗ ಒಂದು ಮಹೇಂದ್ರದ ಒಂಥರ ಇರುತ್ತೆ. ಆಮೇಲೆ ನಮ್ಮ ಹತ್ರ ಹೆಚ್ಚು ಕಮ್ಮಿ 5 ಫೈನಾನ್ಸ್ ಟೈ ಅಪ್ ಇದೆ ಸರ್. ಒಂದು ಚೋಳಮಂಡಳಂ ಇದೆ, ಮಹೇಂದ್ರ ಇದೆ, ಆಮೇಲೆ ಮಣಪುರಂ ಇದೆ, ಶ್ರೀರಾಮ್ ಇದೆ, ಆಮೇಲೆ HDFC ಇದೆ. ಇಷ್ಟು ಲೋನ್ ನಮ್ಮ ಹತ್ರ ಟೈ ಅಪ್ ಇದೆ ಸರ್, ಬ್ರಾಂಡೆಡ್. ಆಮೇಲೆ ಇದ್ರಲ್ಲಿ ಏನ್ ಮಾಡ್ಬೇಕು ಸರ್, ಈಗ ಸಿಬಿಲ್ ಹೆಚ್ಚು ಕಮ್ಮಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಶ್ರೀರಾಮ್ಗೆ ಹೋಗಿ ಮಾಡ್ಕೊಡ್ತೀವಿ. ಶ್ರೀರಾಮಲ್ಲಿ ಒಂದು ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಈಗ ಪ್ರೆಸೆಂಟ್ಲಿ 12% ಯೆಲ್ಲೋ ಬೋಲ್ಡ್ ಗೆ ಸೆಕೆಂಡ್ ವೆಹಿಕಲ್ ಗೆ 12% ಇದ್ದೇ ಇದೆ. 12% ಶೋರೂಮ್ ಅಲ್ಲಿ ಕೂಡ ಅದೇ ಎಲ್ಲಾ ಕಡೆ ಸರ್. ಥ್ರೋತ್ ಎಲ್ಲಾ ಕಡೆ ಒಂದೇ ಇದು. ಫೈನಾನ್ಸ್ ಅಲ್ಲಿ ನೀವು ಯಾವ್ದೇ ಈಗ ಬ್ಯಾಂಕ್ ಲೋನಿಗೆ ಹೋದ್ರು ಅದೇ ಬಡ್ಡಿ ಇರುತ್ತೆ. ಅದರಲ್ಲಿ ಏನು ಹೆಚ್ಚು ಕಮ್ಮಿ ಲಾಗಿನೇ ಆಗಲ್ಲ. ಓ ಸರ್, ಈಗ ನಮ್ಮ ಹತ್ರ ಮಾಡ್ಸಿರಿ ಇವ್ರ ಹತ್ರ ಮಾಡ್ಸಿರಿ ಜಾಸ್ತಿ ಬಡ್ಡಿ ಬಂದ್ಬಿಡುತ್ತೇನೋ ಅನ್ನೋ ಥಾಟ್ ಇದ್ದರಿಗೆ ಸೊ ಆತರ ಇರಲ್ಲ. ಎಲ್ಲ ಸೇಮ್ ಈಕ್ವಲ್. ಸ್ವಲ್ಪ ನಾವೇನು ಮತ್ತೆ ಈ ಪ್ರೊಸೆಸಿಂಗ್ ಫೀಸ್ ಅದು ಇದೆಲ್ಲ ಇರುತ್ತಲ್ಲ ಸರ್, ಅದ್ ಬೇಕಾದ್ರೆ ನಮ್ ಕೈಲಿ ಇರುತ್ತೆ, ಅದನ್ನ ಕಮ್ಮಿ ಮಾಡಿಸ್ಕೊಟ್ಟು. ಸರ್ ನೆಕ್ಸ್ಟ್ ಕಾರ್ ನೆಕ್ಸ್ಟ್ ಕಾರ್ ಇದೇನೆ ಸರ್ ನಿಮ್ದು. ಇದು ನೋಡಿ ಸರ್, ಇದು ಆಕ್ಚುಲಿ 4 ಗಾಡಿ ಇದು ಇನೋವಾ. ಇನ್ 2 ಗಾಡಿ ಇದೆ, ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದಾವೆ. ಇದು 19 ಮಾಡಲು ಸಿಂಗಲ್ ಓನರ್ ಸರ್. ಇದು 88,000 ಓಡಿದೆ. 19 ಮಾಡಲು ಸರ್. ಫುಲ್ ಹೊಸದೇ ಇದೆ ಸರ್ ಕಾರ್ ಮಾತ್ರ. ತುಂಬಾ ಚೆನ್ನಾಗಿದೆ ಶೋರೂಮ್ ಹಿಸ್ಟ್ರಿ, ತುಂಬಾ ಚೆನ್ನಾಗಿದೆ. ಗಾಡಿಯಲ್ಲಿ ನಿಮ್ಗೆ ಯಾವ್ದೇ ರೀತಿ ಡೆಂಟ್ ಸ್ಕ್ರಾಚಸ್ ಏನಿಲ್ಲ, ಒಂಚೂರು ಇಲ್ಲ ಸರ್. ಆಮೇಲೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು, 100% ಸರ್. ಶೋರೂಮ್ ರೆಕಾರ್ಡ್ ತಗ್ಸಿನೇ ನಾವು ಈ ತರ ದೊಡ್ಡ ವೆಹಿಕಲ್ ಎಲ್ಲ ಪರ್ಚೇಸ್ ಮಾಡೋದು. ಈ ಗಾಡಿನ ಬಂದ್ಬಿಟ್ಟು ಸರ್ 15 ಲ್ಯಾಕ್ 15.5 ಹೇಳ್ತೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸರ್ ಇದು ಹೊಸದು ಶೋರೂಮ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ನೀವು ಈಗ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಸರ್ 22 ಇದೆ. 22 ಇದೆ. ಓಕೆ ಸರ್, ಈಗ ಬೇಕಾದ್ರೆ ಪರ್ಚೇಸ್ ಮಾಡ್ತೀವಿ ಅಂತ. ಕಾರ್ ಮಾತ್ರ ತುಂಬಾ ಹೊಸದಿದೆ. ಸೊ ಎಲ್ಲ ಲೆದರ್ ಸೀಟ್ ಸರ್. ಸೀಟ್ ಅಲ್ಲೇ ನೋಡಿ, ಕಿಲೋಮೀಟರ್ ನೋಡಿ, ಆಮೇಲೆ ಟೈರ್ ಅಲ್ಲಿ ನೋಡಿ, ಕ್ಲಚ್ ಎನಿ ಒನ್ ಸರ್ ಕಂಪ್ಲೀಟ್ಲಿ ಶೋರೂಮ್ ಇಷ್ಟೇ ರೆಕಾರ್ಡೆಡ್ ವೆಹಿಕಲ್. ಇವೆಲ್ಲ ಕಂಪ್ನಿ ಓಡಿರೋದು ಸರ್. ಹೌದು ಸರ್, ಕಂಪ್ನಿ ಓಡಿರೋ ಗಾಡಿ, ರಫ್ಯೂಸ್ ಆಗಿಲ್ಲ, ಓನ್ಲಿ ಸಿಟಿಯಲ್ಲಿ ಓಡಿದೆ. ತುಂಬಾ ಗುಡ್ ವೆಹಿಕಲ್ ಸರ್, ತುಂಬಾ ಚೆನ್ನಾಗಿ ಸರ್. ಮತ್ತೆ ಏನು ಎಲ್ಲ ಎಲ್ಲೋ ಬೋರ್ಡ್ ಗಳೇ ಕಾರ್ಗಳು ಇಟ್ಟಿದ್ದೀರಾ, ಮತ್ತೆ ಎಲ್ಲಾ ತರ ಸ್ಪೆಷಾಲಿಟಿ ಇದೆ ನಿಮ್ಗೆ ಇದರಲ್ಲಿ ದುಡ್ಕೊಂಡು ತಿನ್ನೋರಿಗೆ. ಹೌದು ಸರ್. ಅಂದ್ರೆ ಶೋಕಿ ಮಾಡೋರ್ಗಿಂತ ದುಡಿಯೋದು ತುಂಬಾ ಮುಖ್ಯ. ನಮ್ಗೆ ದುಡಿದ್ರೇನೆ ಶೋಕಿ ಮಾಡೋಕ್ಕಾಗೋದು. ಅಲ್ಲಿ ತುಂಬಾ ಎಲ್ಲಾ ಕಡೆ ವೈಟ್ ಬೋರ್ಡ್ ಕಾರ್ಗಳೇ ಜಾಸ್ತಿ ಸಿಗುತ್ತೆ. ಎಲ್ಲೋ ಬೋರ್ಡ್ ಇಟ್ಟಿದ್ರೆ ಏನ್ ಸ್ಪೆಷಲ್ ನಿಮ್ಮ ಈ ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್? ಸರ್ ನಮ್ದು ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅದು ಹೆಚ್ಚು ಕಮ್ಮಿ ನಾನು 15 ವರ್ಷದಿಂದ ಸೇಮ್ ಆಸ್ ಇಟ್ ಈಸ್ ಇದೇ ತರ ಸರ್ವಿಸ್ ಕೊಡ್ತಾ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಸರ್ ನಮ್ಮ ಹತ್ರ ಟ್ರಾವೆಲ್ ಲೈನ್ ಅಲ್ಲೇ ಇರೋದು ಆಗ್ಲಿಂದ. ಆಮೇಲೆ ಹೆಚ್ಚು ಕಮ್ಮಿ ನಮ್ಮ ಹತ್ರ ಒಂದು 15 ಇನೋವಾ ಕ್ರಿಸ್ಟಾ ಇದ್ದು ಕಂಪ್ಲೀಟ್ಲಿ ಆಗ್ಲಿಂದ ಟ್ರಾವೆಲ್ ಲೈನ್ ಪ್ಯಾಕೇಜ್ ಮಾಡ್ದು, ಟೂರಿಸಮ್ ಕಂಪ್ನಿ ಎಲ್ಲಾ ತರ ಬಿಸ್ನೆಸ್ ಮಾಡ್ತಾ ಇದ್ದು ನಮ್ಮ ಹತ್ರ. ಆಮೇಲೆ ಫ್ಲೈಟ್ ಟಿಕೆಟ್ ಪ್ಯಾಕೇಜ್ ಮಾಡ್ದು, ಫ್ಲೈಟ್ ಟಿಕೆಟ್ ಇತ್ತು, ಬಸ್ ಟಿಕೆಟ್ಸ್. ಆಮೇಲೆ ಟೋಟಲಿ ಕಸ್ಟಮರ್ ಗೆ ಪ್ರತಿದಿನ ಏನ್ ಸರ್ವಿಸ್, ಟ್ರಾವೆಲಿಂಗ್ ಅಲ್ಲಿ ಏನ್ ಸರ್ವಿಸ್ ಕೊಡ್ಬೇಕು ಆ ತರ ಸರ್ವಿಸ್ ಕೊಟ್ಕೊಂಡೆ ನಮ್ಮ ಆಫೀಸ್ ಅಲ್ಲಿ 14 ವರ್ಷದಿಂದ ಬಂದು ಸರ್. ಈ ಬಿಸ್ನೆಸ್ ನಾನು ಇದನ್ನ ಸ್ಟಾರ್ಟ್ ಮಾಡಿ ಈಗ 1 ವರ್ಷ ಆಯ್ತು. 1 ವರ್ಷ ಟ್ರಾವೆಲ್ ಇದರಲ್ಲಿ ನನ್ನ ಸ್ನೇಹಿತರು ತುಂಬಾ ಜನ ಮಾಡ್ತಾರೆ. ಅದ್ರ ಅವ್ರ ಕಡೆಯಿಂದ ಅನುಭವ ಪಡ್ಕೊಂಡು, ಆಮೇಲೆ ಗಾಡಿಗಳದ್ದು ಯಾವ್ದೇ ರೀತಿ ನೋಡಿ ನಿಮ್ಗೆ ಇಂಜಿನ್ ಬಗ್ಗೆ ಚೆಕ್ ಮಾಡೋದಾಗ್ಲಿ, ಇದ್ರಲ್ಲಿ 15 ವರ್ಷದಿಂದ ಇರೋದ್ರಿಂದ ಪ್ರತಿಯೊಂದು ಗಾಡಿ ಕಂಡೀಷನ್ ನಾವು ನೋಡಿದ ತಕ್ಷಣ ಹೇಳ್ತೀವಿ. ಗಾಡಿ ಕಂಡೀಷನ್ ಹೇಗಿದೆ, ನಮ್ಮ ಹತ್ರನೇ ಇತ್ತಲ್ಲ ಸರ್ 15 ಗಾಡಿ ಮೇಲೆ ಇರೋದ್ರಿಂದ ಪ್ರತಿಯೊಂದು ಗಾಡಿದ ಎಲ್ಲೆಲ್ಲಿ ಏನು ಅನ್ನೋದು ಕಂಪ್ಲೀಟ್ಲಿ ಗೊತ್ತು. ಗಾಡಿ ಬಗ್ಗೆ ಕಂಪ್ಲೀಟ್ಲಿ ಗೊತ್ತು. ಆಲ್ಮೋಸ್ಟ್ ನಾವೇನು ಮಾಡ್ತೀವಿ 99 ಎಲ್ಲ 200% ಸಿಂಗಲ್ ಓನರ್ ತಗೋಬರ್ತೇವೆ. 200% ಸಿಂಗಲ್ ಓನರ್. ನಮ್ಮ ಹತ್ರ ತರ ವೆಹಿಕಲ್ ಎಲ್ಲ ಸಿಂಗಲ್ ಓನರ್. ಅದರಲ್ಲಿ ಮಾರುತಿ ಪ್ಲಸ್ ಟೊಯೋಟಾ ಇದಕ್ಕೆ 2ನೇ ಓನರ್ ಆಪ್ಷನ್ಸ್ ಕೊಡ್ತೀವಿ. ಯಾಕೆ ಅಂತ ಅಂದ್ರೆ 2 ಗಾಡಿಗೂ ರೀಸೇಲ್ ವ್ಯಾಲ್ಯೂ ಇದೆ. ರೀಸೇಲ್ ವ್ಯಾಲ್ಯೂ ಅನ್ನೋದಕ್ಕಿಂತ ಗಾಡಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ. ಅದ್ರಲ್ಲಿ ನಿಮಗೆ ಓನರ್ ತುಂಬಾ ಅವ್ರ ಏನ್ ಮಾಡ್ತಾರೆ, ಯಾಕೆ ಸೆಕೆಂಡ್ ಓನರ್ ನಿಮ್ಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ ಓನರ್ ಆಲ್ಮೋಸ್ಟ್ ಒಂದು 3 ವರ್ಷ ಟೊಯೋಟಾ ವೆಹಿಕಲ್ ಮಾರುತಿ ಬಳಸಿರ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಹ್ಯಾಬಿ ಇರುತ್ತೆ, 3 ವರ್ಷ ಆದ್ಮೇಲೆ ನಾನು ಗಾಡಿ ಚೇಂಜ್ ಮಾಡ್ತೀನಿ ಅಂತ. ಅವನು ಸಿಂಗಲ್ ಓನರೇ ತುಂಬಾ ಚೆನ್ನಾಗಿ ಸೇಲ್ ಮಾಡಿರೋದ್ರಿಂದ ಮತ್ತೆ ಏನ್ ಮಾಡಿರ್ತಾರಲ್ಲ ಅದರಿಂದ ಅವ್ನು 2ನೇ ಓನರ್ ಆಗಿರೋದಕ್ಕೆ ಅವನ ಹತ್ರ ನಾನು ಅದು ಪರ್ಚೇಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಗಾಡಿ ನಾವ್ ಹತ್ರ ಸರ್ ನಮ್ಮ ಹತ್ರ ಒಬ್ರು ಮೆಕ್ಯಾನಿಸಮ್ ಅವರೇ, ಅವ್ರನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಸಣ್ಣ ಪುಣ್ಣ ಡೆಂಟು ಸ್ಕ್ರಾಚಸ್ ಆಗಿದ್ದ ಸರ್ ಟಿಂಕರಿಂಗ್ ಪೇಂಟಿಂಗ್ ಮಾಡಿಸ್ತೀವಿ. ಇಂಜಿನ್ ಅಲ್ಲಿ ಮಾತ್ರ ಗುಡ್ ಕ್ವಾಲಿಟಿ ಕೊಡ್ತೀವಿ. ಇದು ನಮ್ಮ ಆಫೀಸ್ ಅಲ್ಲಿರೋ ಫಸ್ಟ್ನೇ ಪಾಯಿಂಟ್. ಯಾವುದೇ ರೀತಿ ವೆಹಿಕಲ್ ಅಲ್ಲಿ 100% ಸರ್ ಗುಡ್ ವೆಹಿಕಲ್ ಕೊಡೋ ಜವಾಬ್ದಾರಿ ನಮ್ದು. ಇಂಜಿನ್ ಅಲ್ಲಿ ತುಂಬಾ ಗುಡ್ ಕ್ವಾಲಿಟಿ ಚೆನ್ನಾಗಿದ್ರೇನೆ ವೆಹಿಕಲ್ ಪರ್ಚೇಸ್ ಮಾಡೋದು. ಆಮೇಲೆ ಯಾಕೆಂದ್ರೆ ಇದೊಂದು ನೋಟೆಡ್ ಪಾಯಿಂಟ್ ಸರ್. ಇನ್ನೊಂದೇನಂದ್ರೆ
ಈಗ ಕಸ್ಟಮರ್ ಗೆ ನಾವ್ ಎಷ್ಟು ಒಳ್ಳೆ ವೆಹಿಕಲ್ ಕೊಡ್ತೀವಿ ಅವ್ರ ಕಡೆಯಿಂದಲೇ ನಮಗೆ ಬಿಸ್ನೆಸ್. ಈಗ ಈಗ ಕಸ್ಟಮರ್ ನಾವ್ ಎಷ್ಟು ಒಳ್ಳೆ ಗಾಡಿ ಕೊಡ್ತೀವಿ ಅವರೇ ತಾನೇ ನಮಗೆ ಈಗ ಅವರೇ ದೇವರು, ಅವರೇ ಏನು ಎರಡು ಆಗುತ್ತೆ. ನಾವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ ಅಂತ ಅಂದ್ರೆ ನೋಡಿ ಸರ್ ನಮ್ಮ ಹತ್ರ ಈ ತರ ಮಾಡ್ತಾರೆ, ನೋಡಿ ಸರ್ ಈ ತರ ನಿಮ್ಮ ಹತ್ರ ಹೇಳಿರೋದೊಂದು ನೀವು ಮಾಡಿರೋದೊಂದು ಅಂತ ಅನ್ಬಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅಲ್ಲೇ ಬೇಕಾದ್ರೆ ಮೆಸೇಜ್ ಬರೀಬಹುದು. ಸೋಷಿಯಲ್ ಮೀಡಿಯಾ ಹೆಂಗ್ ಬೇಕಾದ್ರೆ ಕೆಟ್ಟ ಹೆಸರು ಒಂದೇ ನಿಮಿಷ ತರಬಹುದು ಅಲ್ವಾ. ಆ ತರ ಏನಾರ ಪ್ರಾಬ್ಲಮ್ ಆದ್ರೂ ತುಂಬಾ ಚೆನ್ನಾಗಿ ತಂದು, ಯಾಕಂದ್ರೆ ವೆಹಿಕಲ್ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಆಯ್ತದ ನಿಂತು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಇದನ್ನು ಬೇಕಾದ್ರೆ ನೋಟೆಡ್ ಮಾಡ್ಕೊಳ್ಳಿ. ಅವ್ರು ತಗೊಂಡೋಗಿ ಒಂದು 10 days ಆಗಿರುತ್ತೆ ಪಾಪ. ಆಲ್ಮೋಸ್ಟ್ ಎಲ್ಲೋ ಬೋಲ್ಡ್ ದುಡಿಯಕ್ಕೆ ಏನಾದ್ರೆ ಸರ್ ತುಂಬಾ ಒಬ್ಬೊಬ್ರು 2 ಲಕ್ಷ 1.5 ಲಕ್ಷ 2 ಲಕ್ಷ ಆಲ್ಮೋಸ್ಟ್ ತುಂಬಾ ಪ್ರಾಬ್ಲಮ್ ಕಷ್ಟದಲ್ಲೇ ಅವನು ಏನಾರ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಬಂದಿರ್ತಾನೆ. ಅವನಿಗೆ ಒಳ್ಳೇದ್ ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ನಿಮ್ಮ ನಂಬ್ಕೊಂಡು ಇಲ್ಲಿ ಬಂದಿದ್ದಾರೆ, ನಿಮ್ಮನ್ನ ನಂಬ್ಕೊಂಡು ಕಾರ್ ನಂಬ್ಕೊಂಡು ಬೇರೆಯವ್ರಿಗೆ ಅವನು ಸೋಂಬೇರಿತನ ಮಾಡೋದೊಂದ್ ಬಿಟ್ರೆ ಅವ್ನ್ ತಪ್ಪು. ಗಾಡಿ ಮಾತ್ರ ಕ್ವಾಲಿಟಿ ಕೊಡೋದು ನಮ್ ಜವಾಬ್ದಾರಿ. ಸರ್ ಇವಾಗ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನ್ ರೇಂಜ್ ಅಲ್ಲಿ ಕಾರ್ ಸರ್? ಬೇಸಿಕ್ಲಿ 16 ಮಾಡಲ್ ಇಂದ ಸ್ಟಾರ್ಟಿಂಗ್ ನಮ್ಮ ಹತ್ರ ಸಿಗುತ್ತೆ. 16 ಅದ್ರೊಳಗೆ ನಾವ್ ಯಾವ್ದು ಗಾಡಿ ತರಲ್ಲ, ತುಂಬಾ ಕಡಿಮೆ. ಕಸ್ಟಮರ್ ಏನೋ ಒತ್ತಡ ಇತ್ತು ಅಂದ್ರೆ ಬೇಕಾದ್ರೆ ಬೇರೆ ಕಡೆಯಿಂದ ತರಿಸಿ ನೋಡ್ತೀವಿ. 16 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಬೇಸಿಕ್ಲಿ 16 ಮಾಡಲ್ ಇಂದಲೇ ಲೋನ್ ಆಗೋದು. ಅದ್ರ ಒಳಪಟ್ಟು ಯಾವ್ದು ಲೋನ್ ಆಗಲ್ಲ ಆಯ್ತಾ. ಅದಕ್ಕೆ ನಾವು 16 ಮಾಡಲ್ ಇಂದ 24 ವರೆಗೂ ನಮ್ಮ ಹತ್ರ SUV ವೆಹಿಕಲ್, ಆಮೇಲೆ ಆಶ್ ಬ್ಯಾಕ್ ವೆಹಿಕಲ್ ಎರಡನೇ ನಮ್ಮ ಹತ್ರ ಆಪ್ಷನ್ಸ್ ಇರೋದು. ಮಿನಿ ವೆಹಿಕಲ್ ಸ್ವಲ್ಪ ಕಮ್ಮಿ, ಅಂದ್ರೆ ಟಾಟಾ ಇಂಡಿಕಾ ಕಡಿಮೆ, ಆ ತರ ಮಾಡ್ಕೊತೀವಿ.